ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇಲ್ಲೊಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ಆರೋಗ್ಯಕರವಾದಂತಹ ಕಾಳುಗಳು. ನಾವು ಈ ಕಾಳುಗಳನ್ನು ತಿನ್ನೋದನ್ನು ತುಂಬ ಕಡಿಮೆ ಮಾಡಿದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ಸಹ ತುಂಬಾ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರಿಗೂ ಅನ್ನೋ ಒಂದು ಉದ್ದೇಶದಿಂದ ನಾನಿಲ್ಲಿ ಪ್ರತಿಯೊಂದು ಕಾಳು ಅಂದರೆ ಒಂದು 4 ಥರದ ಕಾಳುಗಳನ್ನು ತೊಗೊಂಡಿದ್ದೀನಿ. ಅಲಸಂದಿ ಕಾಳು ಮತ್ತು ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು ಅಂದರೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ. ಇದರಲ್ಲಿ ಅಲಸಂದಿ ಕಾಳು ಮತ್ತು ಏನು ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು ಇಷ್ಟು ಕಾಳುಗಳಲ್ಲಿ ನಾನು ಹೆಚ್ಚಿನದಾಗಿ ಮೊಳಕೆಯನ್ನು ಬರಿಸೋದಿಲ್ಲ. ಯಾಕೆಂದರೆ ಜಾಸ್ತಿ ಅಂದರೆ ತುಂಬಾ ಒಬ್ಬೊಬ್ರು ಹೇಳ್ತಾರೆ ಇಷ್ಟಿಷ್ಟು ಉದ್ದ ಮೊಳಕೆ ಬರಬೇಕು, ಆವಾಗ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಖಂಡಿತ ಇಲ್ಲ, ಸ್ವಲ್ಪನೇ ಮೊಳಕೆ ಬರಬೇಕು. ಸ್ವಲ್ಪನೇ ಮೊಳಕೆ ಬರೋದ್ರಿಂದ ಅದರಲ್ಲಿರುವಂಥ ಆ್ಯಸಿಡಿಟಿ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಮೊಳಕೆ ಬರಬೇಕು ಅಂತ ಹೇಳ್ತಾರೆ. ಅದು ತುಂಬಾ ಆರೋಗ್ಯವಾಗಿರುತ್ತೆ ತಿನ್ನೋದ್ರಿಂದ ಅನ್ನೋ ಒಂದು ಕಾರಣಕ್ಕೆ ನಾನು ಇದೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಈ ಕಾಳುಗಳನ್ನು ಇಡೋದಕ್ಕೋಸ್ಕರ ಪ್ಲಾಸ್ಟಿಕ್ ಬಳಕೆ ಅಷ್ಟು ಒಳ್ಳೆಯದಲ್ಲ ಅಂತಾರೆ, ಆದರೂ ನಾನು ಇದೊಂದು ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶದಿಂದ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೆಳಗಡೆ ಇಟ್ಕೊಂಡು ಉಳಿದಿರೋದನ್ನು ಈ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಆಗ ಇದು ಜಾಸ್ತಿ ಮೊಳಕೆ ಬರೋದಿಲ್ಲ. ಇಷ್ಟು ನಾನು ರೆಡಿ ಮಾಡಿಟ್ಟಿನಿ. ಇನ್ನು ಉಳಿದಿರೋ ಕಡಲೆಕಾಳು ಮತ್ತು ಸ್ವಲ್ಪ ಅಲಸಂದಿ ಕಾಳು ಅದನ್ನೆಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೆ. ಅದು ಅಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಇದು ಇನ್ನೂ ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿದೆ. ಅಲಸಂದಿ ಕಾಳು ಬಂದೇ ಇಲ್ಲ. ಇನ್ನು ಹೆಸರು ಕಾಳು ನೋಡಿ ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ. ಇಷ್ಟೇ ಬಂದಿರಬೇಕು ಮೊಳಕೆ, ಜಾಸ್ತಿ ಮೊಳಕೆ ಬರಬಾರ್ದು ನೋಡಿ. ಇದು ಅಷ್ಟಾಗಿ ಬಂದಿಲ್ಲ, ಸ್ವಲ್ಪ ಒಂದೊಂದು ಚೂರು ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಮೊಳಕೆ ಬಂದಿದೆ. ಇದು ಮನೆಯಲ್ಲೇ ಹೊರಗಡೆ ಇಟ್ಟಿದ್ದೆ ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಉಳಿದಿರೋ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ. ಇದು ಕಡಲೆಕಾಳು, ಇದು ಒಂದು 2 ದಿನ ಆದಮೇಲೆ ಈ ಥರ ಬಂದಿದೆ ಕಡಲೆಕಾಳು. ಇನ್ನು ನಾನು 2 ದಿನ ಆದಮೇಲೆದು ಇದು ಒಂದು ಇನ್ನೊಂದು ವೀಡಿಯೋನ ತೋರಿಸ್ತಾ ಇರೋದು. ಇದು 2 ದಿನಕ್ಕೆ 3 ದಿನಕ್ಕೆ ಈ ರೀತಿ ಬಂದಿರುತ್ತೆ. ಇದು ಫ್ರಿಜ್ಜಲ್ಲೇ ಈ ರೀತಿ ಬಂದಿರೋದು. ಇಷ್ಟು ಬಂದರೆ ಸಾಕು. ನಾವು ಒಂದು 5 ಡೇಸ್ ಇಟ್ಕೊಂಡು ಇದನ್ನು ನಾವು ತಿನ್ಬೋದು. ಇಲ್ಲ ನೀವು ಫ್ರೆಶ್ಶಾಗೆ ಮಾಡ್ಕೊಂಡು ತಿಂತೀವಿ ಅಂದರೆ ಇವತ್ತು ನೆನೆ ಹಾಕಿ ನಾಳೆ ನೈಟ್ ಮೊಳಕೆ ಕಟ್ಟಿದರೆ ಬೆಳಗ್ಗೆನೇ ತುಂಬ ಚೆನ್ನಾಗಿ ಬಂದಿರುತ್ತೆ, ಅದನ್ನು ಬಳಸ್ಬೋದು. ನಾನು ಪ್ರತಿದಿನ ಮೊಳಕೆ ಕಟ್ಟೋದಕ್ಕೆ ಸಮಯ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿಟ್ಕೋತಿದ್ದೀನಿ. ಅದು ತುಂಬಾ ಮೊಳಕೆ ಏನು ಬಂದಿರಲ್ಲ. ನಾನು 5 ಡೇಸ್ ಲಾಸ್ಟ್ 5 ಡೇಸ್ ಆ ಥರ ಯೂಸ್ ಮಾಡಬೇಕಾದ್ರೆ, ಅದನ್ನು ಬಳಕೆ ಮಾಡಬೇಕಾದ್ರೆ ನನಗೆ ಒಂದು ಮೀಡಿಯಮ್ ಆಗಿ ಬಂದಿರುತ್ತೆ. ನಾನೇನಾದರೂ ಅಷ್ಟು ಹೊರಗಡೆ ಇಟ್ಟೆ ಅಂದರೆ ಅದು ತುಂಬಾ ಮೊಳಕೆ ಬರುತ್ತೆ. ನಾನು ತೋರಿಸಿದ್ನೆಲ್ಲ ಎಲ್ಲ ಮಿಕ್ಸ್ ಆಗಿರೋ ಕಾಳು ಆ ಥರ ಮೊಳಕೆ ಬಂದುಬಿಡುತ್ತೆ ನೋಡಿ. ಈ ರೀತಿ ಮೊಳಕೆ ಬಂದಿರೋ ಕಾಳನ್ನು ನಾನು ಬೆಳಗ್ಗೆ ಏನನ್ನೂ ತಿನ್ನೋದಿಲ್ಲ ಅನ್ನೋರು, ಅಂದರೆ ನಾವು ಡಯಟಲ್ಲಿದ್ದೀವಿ, ನಾವು ಎಕ್ಸಸೈಸ್ ಮಾಡಿದಾದಮೇಲೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನೋರು ಈ ರೀತಿ ಕಾಳುಗಳನ್ನು ಸ್ವಲ್ಪನೇ ಆಯಿಲ್ ಹಾಕಬೇಕು. ಆಯಿಲನ್ನು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಆಯಿಲ್ನ ಹಾಕಿ ಈ ಏನು ಹಸಿ ಕಾಳುಗಳನ್ನು ಇಟ್ಟಿದ್ರೋ ಆ ಹಸಿ ಕಾಳುಗಳನ್ನು ಅದರಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ಹುರಿರಿ. ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆ ರೀತಿ ಅದನ್ನು ಫ್ರೈ ಮಾಡಿ. ಯಾಕಂದರೆ ಕೆಲವರಿಗೆ ಹಸಿದೇ ತಿಂದರೆ ಅವರಿಗೆ ಸೈನಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆ ಸೈನಸ್ ಜಾಸ್ತಿ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಅಂಥವ್ರಿಗೋಸ್ಕರ ಇದೊಂದು ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ನಾನು ಸಹ ಈಗೊಂದು 15 ಡೇಸಿಂದನೂ ನಾನು ಇದನ್ನು ತಿಂತಾ ಬಂದಿದ್ದೀನಿ. ನನಗೂ ಸಹ ಇದು ತುಂಬಾ ಒಳ್ಳೆಯದು ಅಂತ ಅನಿಸ್ತಿದೆ. ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ನಾವು ಖಾರ ಪುಡಿ ಏನೋ ಹಾಕ್ಕೊಳ್ಳೋದು ಬೇಡ, ನಾವು ಹಾಗೆ ತಿಂತೀವಿ ಅನ್ನೋರು ಹಾಗೆ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಬಳಸಿದ್ದೀನಿ. ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗೂ ಇರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಮಕ್ಕಳಿಗೂ ಸಹ ನೀವು ಮಧ್ಯಾಹ್ನಕ್ಕೆ ಚಾಕ್ಲೇಟು, ಬಿಸ್ಕೆಟು ಆ ಥರ ಸ್ನ್ಯಾಕ್ಸ್ ಏನಾದರೂ ಕಳಿಸೋದಾದರೆ ಅದ್ರ ಬದಲು ಈ ಕಾಳುಗಳನ್ನು ಕಳಿಸಿದ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಇದಕ್ಕಿನ್ನೂ ಬೇರೆ ನೀವು ಆ್ಯಡ್ ಮಾಡ್ಬೋದು. ಬೇರೆ ಏನಂದರೆ ಇದ್ರ ಜೊತೆ ನೀವು ಟೊಮೊಟೊವನ್ನು ಆ್ಯಡ್ ಮಾಡ್ಬೋದು, ಮತ್ತು ಹಾಗೆ ಸೌತೆಕಾಯಿ, ಕ್ಯಾರೆಟು ಎಲ್ಲವನ್ನು ಹಾಕ್ಬೋದು. ಆದರೆ ನೀವು ಆವಾಗಲೇ ತಿನ್ನೋದಾದರೆ ಆ ಎಲ್ಲ ಪದಾರ್ಥವನ್ನು ಆ್ಯಡ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲೇ ತಿನ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಹಾಗೆ ನಾನು ಮಧ್ಯಾಹ್ನ ತಿನ್ನೋದಕ್ಕೋಸ್ಕರ ಮಗುಗೆ ಸ್ನ್ಯಾಕ್ಸ್ ಮಾಡೋದಕ್ಕೂ ಸಹ ಇದನ್ನು ಬಳಸ್ತೀನಿ. ಹಾಗಾಗಿ ನಾನು ಇದನ್ನು ಮಾತ್ರನೇ ಕೊಟ್ಟು ಕಳಿಸ್ತೀನಿ. ಜಂಕ್ಸ್ ಫುಡ್ಡನ್ನು ಕೊಡೋ ಬದಲು ನಾನು ಈ ಕಾಳುಗಳನ್ನು ಕೊಟ್ಟು ಕಳಿಸ್ತೇನೆ. ಅಂದರೆ ಪ್ರತಿದಿನವೂ ಇದನ್ನೇ ಕಳಿಸಿದರೆ ಮಕ್ಕಳನ್ನ ಖುಷಿಯಾಗಿ ತಿಂತಾರೆ. ಆದರೆ ಅದು ತುಂಬಾ ಕೆಲವೊಂದು ಅದರಲ್ಲಿ ಹುರುಳಿಕಾಳು ಇರುತ್ತೆ, ಅದು ಸ್ವಲ್ಪ ಹೀಟ್ ಪದಾರ್ಥ. ಹಾಗಾಗಿ ಪ್ರತಿದಿನ ಇದನ್ನೇ ಕಳಿಸಿದರೆ ಮಕ್ಕಳಿಗೂ ಬೇಜಾರಾಗುತ್ತೆ. ಬೇರೆ ಬೇರೆ ಥರನೂ ಕಳಿಸ್ಬೋದು. ಇದು ಸಹ ವಾರದಲ್ಲಿ 2 ಡೇಸ್ ಇದ್ರೇ ಮಕ್ಕಳಿಗೂ ಸಹ ಖುಷಿಯಾಗಿ ತಗೊಂಡು ಹೋಗ್ತವೆ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ವಿಡಿಯೋನ ಮಾಡಿ ತೋರಿಸಿದ್ದೀನಿ. ನಾನು ಸಹ ಇದನ್ನು ತಿಂತೀನಿ. ಯಾಕೆಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ಇದೊಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಸಹ ಬಳಸಿ ನಿಮ್ಮ ಆರೋಗ್ಯವನ್ನು ನೀವು ಸಹ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ
ವಿಡಿಯೋದಲ್ಲಿ ಮತ್ತು ಡಯೆಟ್ಗೆ ಸಂಬಂಧಪಟ್ಟಂತಹ ಅಂದರೆ ನಮಗೆ ವೆಯ್ಟ್ ಲಾಸ್ ಏನಾದರೂ ಆಗಬೇಕು ಅಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಮಾಡೋದು ಡಯಟಿಗೆ ಯಾವ ಪದಾರ್ಥವನ್ನು ಸೇವಿಸಿದರೆ ನಮಗೆ ಒಳ್ಳೆಯ ರೀತಿಯ ರಿಸಲ್ಟ್ ಸಿಗುತ್ತೆ. ನಾವು ಯಾಕಂದರೆ ಆರೋಗ್ಯ ತುಂಬಾ ಮುಖ್ಯ ಅಲ್ವಾ, ಹಾಗಾಗಿ ಇದೊಂದು ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ. ಸಹ ನಿಮಗೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡೋದನ್ನು ಮತ್ತು ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆರೋಗ್ಯಕರವಾಗಿರುವಂತಹ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.